ಸ್ನೇಹಿತರೆ, ಇವತ್ತು ನಿಮಗೊಂದು ಕಹಿ ಸತ್ಯ ಹೇಳೋದಕ್ಕೆ ಹೊರಟಿದ್ದೇನೆ. ಏನದು ಅಂತ ನೋಡ್ಬೇಕಾ? ಈ ವಿಡಿಯೋನ ಕೊನೆ ತನಕ ನೋಡಿ. ಕಳೆದ ವಾರ ಅಮೆರಿಕ ಭಾರತದ ಚುನಾವಣೆಯಲ್ಲಿ ಮತ ಪ್ರಮಾಣವನ್ನ ಜಾಸ್ತಿ ಮಾಡೋದಕ್ಕೆ $21 ಮಿಲಿಯನ್ ಹಣವನ್ನ ಕೊಟ್ಟಿತ್ತು ಅಂತ ಸುದ್ದಿ ಪ್ರಪಂಚದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಇದನ್ನ ಕಳೆದ ಚುನಾವಣೆಯಲ್ಲಿ ಸರ್ಕಾರವನ್ನ ಬದಲು ಮಾಡುವುದಕ್ಕೆಂದು ಬಳಸಿರಬಹುದು ಅಂತ ಟ್ರಂಪ್ ಹೇಳಿದಾಗ ಕಾಂಗ್ರೆಸ್ ಆಡಳಿತ ಪಕ್ಷದ ಮೇಲೆ ಮುಗಿಬಿದ್ದಿತ್ತು. ಇಂತಹ ಸಮಯದಲ್ಲಿ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಅನ್ನುವಂತಹ ಖ್ಯಾತ ಪತ್ರಿಕೆಯೊಂದು ಸುದ್ದಿಯನ್ನ ಬ್ರೇಕ್ ಮಾಡುತ್ತೆ. ಅದರಲ್ಲಿ ಏನಿತ್ತು ಅಂದ್ರೆ USA $21 ಮಿಲಿಯನ್ ಕೊಟ್ಟಿದ್ದು ಸತ್ಯ, ಆದರೆ ಅದು ಭಾರತಕ್ಕಲ್ಲ ಬಾಂಗ್ಲಾದೇಶಕ್ಕೆ ಅಂತ ಹೇಳಿತ್ತು. ಇದನ್ನ ಹಿಡಿದುಕೊಂಡು ಕಾಂಗ್ರೆಸ್ ಈ ವಿಚಾರದಲ್ಲಿ ಕ್ಲೀನ್ ಚಿಟ್ ಪಡೆಯೋದಕ್ಕೆ ನೋಡ್ತು. ಹಾಗಾದ್ರೆ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯ ಈ ಸುದ್ದಿ ನಿಜವಾ, ನಂಬಲರ್ಹವಾ ಅಂತ ಕೇಳಿದ್ರೆ ನಾವು ಹೇಳೋದಿಷ್ಟೇ, ಖಂಡಿತ ನಂಬಲರ್ಹವಲ್ಲ. ಇದು ಯಾಕೆ ಅಂತ ಈ ವಿಡಿಯೋದಲ್ಲಿ ಸಾಕ್ಷಿ ಸಮೇತವಾಗಿ ಹೇಳ್ತೇನೆ, ಕೊನೆಯವರೆಗೂ ನೋಡಿ. ಈ ಸುದ್ದಿಯಲ್ಲಿ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ಹೇಗೆಲ್ಲ ಲೆಫ್ಟ್ ಎಕೋಸಿಸ್ಟಮ್ ಬೆಳೆಸ್ತಾ ಇದೆ, US ಡೀಪ್ ಸ್ಟೇಟ್ ನೆಟ್ವರ್ಕ್ ಈ ಪತ್ರಿಕೆಯ ಮೂಲಕ ಹೇಗೆಲ್ಲ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವು ರಿವೀಲ್ ಮಾಡ್ತಾ ಹೋಗ್ತೇವೆ. ಈ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ಇದೆಯಲ್ವಾ, ಇದು ICIJ ಅಂದ್ರೆ ಇಂಟರ್ನ್ಯಾಷನಲ್ ಕನ್ಸಾರ್ಟಿಯಂ ಆಫ್ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ನ ಸದಸ್ಯತ್ವವನ್ನ ಹೊಂದಿದೆ. ICIJ ಜಾರ್ಜ್ ಸೋರೋಸ್ನ ಓಪನ್ ಸೊಸೈಟಿ ಫೌಂಡೇಶನ್ ನಿಂದ ಫಂಡಿಂಗ್ ಪಡೆಯುವಂತಹ ಸಂಸ್ಥೆ. ಜಾರ್ಜ್ ಸೋರೋಸ್ನ ಓಪನ್ ಸೊಸೈಟಿ ಫೌಂಡೇಶನ್ನೇ ಅಮೆರಿಕ ಡೀಪ್ ಸ್ಟೇಟ್ ನ ಮೂಲ. ನೀವು ಇದರಲ್ಲಿ ಚುಕ್ಕೆಗಳನ್ನ ಸೇರಿಸ್ತಾ ಹೋಗಬೇಕು, ಆಗ ನಿಮಗೆ ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಮತ್ತು ಇದರ ಸಂಗತಿ ಏನು ಅನ್ನುವಂಥದ್ದು ಅರ್ಥವಾಗುತ್ತೆ. ಈ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ಕೆಲಸ ಮಾಡುವ ಪ್ರಧಾನ ಸಂಪಾದಕರು ಸೇರಿದಂತೆ ಹೆಚ್ಚಿನ ಪತ್ರಕರ್ತರು ಎಲ್ಲರೂ ಕೂಡ ಇಂಟರ್ನ್ಯಾಷನಲ್ ಪ್ರೆಸ್ ಇನ್ಸ್ಟಿಟ್ಯೂಟ್ ಅಂದ್ರೆ IPI ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಅದು ಯಾಕೆ ಗೊತ್ತಾ? ಎಲೆಕ್ಷನ್ ಕಮಿಷನ್ ನ ಬಗ್ಗೆ ರಿಪೋರ್ಟ್ ಮಾಡಿದ್ದಕ್ಕಂತೆ. ಈ IPIಗೆ ಫಂಡ್ ಮಾಡುವವರು ಯಾರು ಗೊತ್ತಾ? ನೀವೇ ನೋಡಿ, ಇದೇ ಜಾರ್ಜ್ ಸೋರೋಸ್ನ ಓಪನ್ ಸೊಸೈಟಿ ಫೌಂಡೇಶನ್. ಈಗ ಮತ್ತೊಮ್ಮೆ ಚುಕ್ಕೆಗಳನ್ನ ಸೇರಿಸಿ. ಈಗ ಇನ್ನೊಮ್ಮೆ ICIJಗೆ ಬರೋಣ. ಇದೇ ಪತ್ರಿಕೆಯ ಕಾರ್ಯಕಾರಿ ಸಂಪಾದಕಿ ರೀತು ಸರಿನ್ ICIJಯ ಬೋರ್ಡ್ ಮೆಂಬರ್ ಆಗಿದ್ರು. ICIJ ಅಂತ ಏನು ಅಂತ ಮತ್ತೆ ಹೇಳಬೇಕಾದಂತ ಅಗತ್ಯ ಇಲ್ಲ ಅಂತ ಭಾವಿಸ್ತೇನೆ. ಡಿಸೆಂಬರ್ 6, 2023 ಅಶುತೋಷ್ ವರ್ಷನೆ ಅನ್ನುವಂತಹ ಬ್ರೌನ್ ಯೂನಿವರ್ಸಿಟಿಯ ಪ್ರೊಫೆಸರ್ ದರ್ ಇಸ್ ನಾರ್ತ್ ವರ್ಸಸ್ ಸೌತ್ ಎಂಬ ಆರ್ಟಿಕಲ್ ಅನ್ನ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಪ್ರಕಟ ಮಾಡಿದರು. ಈ ಅಶುತೋಷ್ ವರ್ಷನೆ ಯಾರು ಅಂತ ನೋಡಿದ್ರೆ, ಆತ ಕೂಡ ಅಮೆರಿಕದ ಫೋರ್ಡ್ ಫೌಂಡೇಶನ್ ಮತ್ತು ಓಪನ್ ಸೊಸೈಟಿ ಫೌಂಡೇಶನ್ ನಿಂದ ಫೆಲೋಶಿಪ್ ಮತ್ತು ರಿಸರ್ಚ್ ಗ್ರಾಂಟ್ಸ್ ಪಡೆದಂತಹ ಸಂಶೋಧಕ. ಓಪನ್ ಸೊಸೈಟಿ ಫೌಂಡೇಶನ್ ಯಾರದ್ದು ಅಂತ ಗೊತ್ತಲ್ವಾ? ಡೀಪ್ ಸ್ಟೇಟ್ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇನ್ನೊಂದು ಡೀಪ್ ಸ್ಟೇಟ್ ನ ಪಾರ್ಟ್ನರ್ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ನೊಂದಿಗೆ ಕನೆಕ್ಟ್ ಆಗಿದೆ ಅನ್ನೋದನ್ನ ಈಗ ಹೇಳ್ತೇನೆ. 2024 ಆಗಸ್ಟ್ 12 ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ಅಮೆರಿಕ ಮೂಲದ ಒಮಿಡಿಯಾರ್ ನೆಟ್ವರ್ಕ್ ಸಂಸ್ಥೆಯಿಂದ ಪ್ರಾಯೋಜಕತ್ವವನ್ನು ಪಡೆದಿತ್ತು. ಒಮಿಡಿಯಾರ್ ನೆಟ್ವರ್ಕ್ ಸಂಸ್ಥೆ USAID ನಿಂದ ಸ್ಪಾನ್ಸರ್ ಪಡೀತಾ ಇರುವಂತಹ ಸಂಸ್ಥೆ. ಇಷ್ಟೇ ಹೇಳೋಕೆ ಇರೋದು. ಈಗ ಚೀನಾ ಪ್ರೀತಿಯ ಬಗ್ಗೆ ಸ್ವಲ್ಪ ಮಾತಾಡೋಣ. ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಗೆ ಚೀನಾದ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿದ್ರೆ ಈ ಎರಡು ಸುದ್ದಿಯನ್ನ ನೋಡ್ಕೊಂಡು ಬನ್ನಿ. ಚೀನಾ ಸೀ ಬ್ರಿಡ್ಜ್ ಮಾಡಿದರೆ ಅದು ಒಳ್ಳೆಯ ಸುದ್ದಿ. ಭಾರತ ಮುಂಬೈನಲ್ಲಿ ಅಟಲ್ ಸೇತು ನಿರ್ಮಾಣ ಮಾಡಿದರೆ ಅದು ಪರಿಸರಕ್ಕೆ ಹಾನಿ, ಜನರಿಗೆ ಹಾನಿ ಅಂತೆ. 2016 ಚೀನಾ ಸರ್ಕಾರವು ಭಾರತ ಮತ್ತು ಪಾಕಿಸ್ತಾನದಿಂದ 100 ಪತ್ರಕರ್ತರನ್ನ ಆಹ್ವಾನ ಮಾಡಿದ್ದು ಮಾತ್ರವಲ್ಲದೆ ಅವರಿಗೆ ತಿಂಗಳಿಗೆ $50,000 ಭತ್ಯೆಯನ್ನು ಕೂಡ ನೀಡಿತ್ತು. ಅದರಲ್ಲಿ ಹೆಚ್ಚಿನವರು ಇಂಡಿಯನ್ ಎಕ್ಸ್‌ಪ್ರೆಸ್ನ ಪತ್ರಕರ್ತರು. ಇದರ ಪರಿಣಾಮ ಏನು ಅಂತ ಕೇಳಿದ್ರೆ, ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ಚೀನಾಗೆ ಅಂತಾನೆ ಜಾಹೀರಾತು ರೂಪದಲ್ಲಿ ವಿಶೇಷ ಪುರವಣಿಗಳು ಪ್ರಕಟವಾಗಲಿಕ್ಕೆ ಪ್ರಾರಂಭ ಆಯಿತು. ಈಗ ಕೃಷಿ ಕಾಯ್ದೆಯ ವಿರುದ್ಧ ನಡೆದಿದ್ದಂತಹ ರೈತರ ಪ್ರತಿಭಟನೆಯ ಬಗ್ಗೆ ಅದರ ನಾಯಕತ್ವವನ್ನು ಹೊತ್ತಿದ್ದಂತಹ ಕಾಂಗ್ರೆಸ್ ಬೆಂಬಲಿತ ಗುರ್ನಾಮ್ ಸಿಂಗ್ನ ಬಗ್ಗೆ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಹೇಗೆಲ್ಲ ವರದಿ ಪ್ರಕಟ ಮಾಡಿತ್ತು ಅನ್ನೋದನ್ನ ನೋಡೋಣ. ಇದೇ ಗುರ್ನಾಮ್ ಸಿಂಗ್ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಡೆಪಾಸಿಟ್ ಅನ್ನು ಕಳೆದುಕೊಂಡಿದ್ದಂತಹ ವ್ಯಕ್ತಿ. ಅದು ಬೇರೆ ವಿಚಾರ. ಇದೊಂದು ಮಜಾ ಇದೆ ನೋಡಿ. ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ನ ಡಬಲ್ ಸ್ಟ್ಯಾಂಡರ್ಡ್ ಹಿಪೋಕ್ರಸಿ ಹೇಗಿದೆ ಅನ್ನೋದನ್ನ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ.
ಕರ್ವಾ ಚೌತ್ಗೆ ಮಹಿಳೆಯರು ಉಪವಾಸ ಮಾಡಿದ್ರೆ ಅದು ಅವರ ಹಾರ್ಮೋನ್ನ ಮೇಲೆ ಪರಿಣಾಮ ಬೀರುತ್ತದೆ. ಅದೇ ರಂಜಾನ್ ಉಪವಾಸವನ್ನು ಮಾಡಿದರೆ ತೂಕ ಇಳಿಕೆ ಆಗುತ್ತದೆ, ರಕ್ತದೊತ್ತಡ ಕಡಿಮೆ ಆಗುತ್ತದೆ, ಬೊಜ್ಜು ಕಡಿಮೆ ಆಗುತ್ತದೆ. ಇದನ್ನ ಪ್ರೊಪಗಂಡ ಅಂತ ಹೇಳದೆ ಇನ್ನೇನು ಹೇಳಬೇಕು. ಇವರ ಇನ್ನೊಂದು ಪ್ರೊಪಗಂಡ ನೋಡಿ, ಕುಂಭಮೇಳಕ್ಕೆ ಜನರು ಧಾವಿಸಿ ಬರ್ತಾ ಇರೋದು ಹಿಂದೂ ಧರ್ಮ ಬಹುತ್ವವನ್ನು ಕಳೆದುಕೊಳ್ಳುತ್ತಾ ಇರುವಂತಹ ಸಂಗತಿ. ಇದನ್ನ ಬರೆದಿದ್ದು ಯಾರು ಗೊತ್ತಾ? ಸವಿತಾ ಝಾ ಖಾನ್. ಹಿಂದೂ ಧರ್ಮದಲ್ಲಿರುವಂತಹ ಬಹುತ್ವದ ಬಗ್ಗೆ ಇಂಥವರೆಲ್ಲ ಪಾಠ ಮಾಡೋಕೆ ಬರ್ತಾರೆ. ಆದರೆ ಇಲ್ಲಿ ತಮಾಷೆ ಅಂತ ಹೇಳಿದ್ರೆ ಅವರ ಹೆಸರನ್ನ ಹೇಳ್ತಾರಲ್ಲ, ಯಾರು ಆರ್ಟಿಕಲ್ ಬರೆದಿದ್ದಾರೆ ಅಂತ ಹೆಸರು ಹಾಕ್ತಾರಲ್ಲ, ಅದರಲ್ಲಿ ಸವಿತಾ ಝಾ ಮಾತ್ರ ಇದೆ, ಖಾನ್ ಇಲ್ಲ. ಯಾಕೆ ಗೊತ್ತಾ? ನೀವೇ ಯೋಚನೆ ಮಾಡಿ. ದಿ ಇಂಡಿಯನ್ ಎಕ್ಸ್ಪ್ರೆಸ್ನ ಇನ್ನೊಂದು ಪ್ರೊಪಗಂಡ ನೋಡಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದ್ದಂತಹ ಸಮಯದಲ್ಲಿ ಅಲ್ಲಿ ಅಧಿಕಾರ ವಹಿಸಿಕೊಂಡ ಮೊಹಮ್ಮದ್ ಯೂನಸ್ ಸರ್ಕಾರದ್ದು ರಿಫ್ರೆಶಿಂಗ್ ಸ್ಟಾರ್ಟ್ ಅಂತೆ. ಬಾಂಗ್ಲಾದಲ್ಲಿ ಅರಾಜಕತೆಯನ್ನ ಎಬ್ಬಿಸಿದ್ದು ಅಮೆರಿಕನ್ ಡೀಪ್ ಸ್ಟೇಟ್ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ. ಇದಿಷ್ಟೇ ಅಲ್ಲ, ಇವರ ಪ್ರೊಪಗಂಡ ಹಳವಂಡಗಳು ಬೇಕಾದಷ್ಟಿದೆ. ಅಮೆರಿಕನ್ ಡೀಪ್ ಸ್ಟೇಟ್, ಚೀನಾ ಲಿಂಕ್ ಹೇಗೆಲ್ಲ ಭಾರತದ ಪತ್ರಿಕೋದ್ಯಮವನ್ನು ಆವರಿಸ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಷ್ಟೇ. ಇಂಥದ್ದೇ ಅನೇಕ ಮಾಧ್ಯಮಗಳು, ವೆಬ್ ಪೋರ್ಟಲ್ಗಳು ಭಾರತದಲ್ಲಿ ಈ ರೀತಿಯ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದೆ. ಇವುಗಳ ಹಿಂದೆ ಕೆಲಸ ಮಾಡ್ತಾ ಇರುವುದು ಮಾತ್ರ US ಡೀಪ್ ಸ್ಟೇಟ್. ಈಗ ಅಮೆರಿಕಾದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ಡೀಪ್ ಸ್ಟೇಟ್ನ ಒಂದೊಂದೇ ಕರಾಳ ಮುಖಗಳು ಬೆಳಕಿಗೆ ಬರ್ತಾ ಇದೆ. ಮುಂದೆ ಇನ್ನಷ್ಟು ಕರಾಳ ಮುಖಗಳು ಬಯಲಾಗಬಹುದು, ಡೀಪ್ ಸ್ಟೇಟ್ ಬೆತ್ತಲಾಗಬಹುದು. ಜಾರ್ಜ್ ಸೋರೋಸ್ ಭಾರತದಲ್ಲಿ ತಮ್ಮ ಚಿಂತನೆಯ ಸರ್ಕಾರವನ್ನು ತರುವುದಕ್ಕೆ ಹೇಗೆಲ್ಲ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದನ್ನ ಈ ಹಿಂದೆ ಅನೇಕ ಬಾರಿ ತಿಳಿಸಿದ್ದೇವೆ. ಇಂತಹ ದಾರಿ ತಪ್ಪಿಸುವ ಮಾಧ್ಯಮಗಳನ್ನ ಹಿಡಿದುಕೊಂಡೇ ಈ ರೀತಿಯ ಪ್ರಯತ್ನಗಳನ್ನ ಅಮೆರಿಕನ್ ಡೀಪ್ ಸ್ಟೇಟ್ ಮಾಡ್ತಾ ಇದೆ. ಸೈದ್ಧಾಂತಿಕ ನಿಲುವುಗಳು ಏನೇ ಇರಲಿ, ಸಾವಿರವಿರ್ಬೋದು, ಭಾರತ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿರ್ಬೇಕು ಅನ್ನುವಂಥದ್ದು ಕಾಮನ್ ಸೆನ್ಸ್. ಇದನ್ನ ರಾಜಕೀಯ ಪಕ್ಷಗಳು, ಪತ್ರಿಕಾರಂಗ ಅರ್ಥ ಮಾಡಿಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ. ತಮ್ಮ ಹಿತಾಸಕ್ತಿಗಾಗಿ ಭಾರತದ ಆಂತರಿಕ ವಿಚಾರವನ್ನ ವಿದೇಶಿ ಶಕ್ತಿಗಳ ಮುಂದೆ ಅಡ ಇಡುವಂಥದ್ದಿದೆಯಲ್ಲ, ಅತ್ಯಂತ ಅಪಾಯಕಾರಿಯಾದಂತಹ ಸಂಗತಿ. ಈ ರೀತಿಯ ಸುದ್ದಿ ಮಾಧ್ಯಮಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಲೇಬೇಕು ಅನ್ನುವಂಥದ್ದು ನಮ್ಮ ಆಶಯ. ಇಂಥದ್ದು ಒಂದೆರಡಲ್ಲ ಸ್ನೇಹಿತರೆ, ಸಾಕಷ್ಟಿದ್ದಾವೆ. ಎಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ಜನರ ಮುಂದೆ, ಸಮಾಜದ ಮುಂದೆ ಅವರನ್ನ ಬೆತ್ತಲು ಮಾಡುವಂತಹ ಅನಿವಾರ್ಯತೆ, ಅಗತ್ಯತೆ ಇದೆ ಅಂತ ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.